ಇದನ್ನು ಚೇರ್ ಮೇಲೆ ಇಡು, ಇದನ್ನು ಚೇರ್ ಮೇಲೆ ಇಡು ಅನ್ನೋದಕ್ಕೆ ಪುಟ್ ಇಟ್ ಆನ್ ದ ಚೇರ್, ಪುಟ್ ಇಟ್ ಆನ್ ದ ಚೇರ್. ಇದನ್ನು ಟೇಬಲ್ ಮೇಲೆ ಇಡು ಅನ್ನೋದಕ್ಕೆ ಪುಟ್ ಇಟ್ ಆನ್ ದ ಟೇಬಲ್. ಇದನ್ನು ಕಂಪ್ಯೂಟರ್ ಮೇಲೆ ಇಡು ಅಂತ ಹೇಳ್ತೀವಲ್ಲ, ಪುಟ್ ಇಟ್ ಆನ್ ಕಂಪ್ಯೂಟರ್. ಈ ರೀತಿ ನಾವು ವಾಕ್ಯವನ್ನು ಚೇಂಜ್ ಮಾಡ್ಬೋದು. ನಿನ್ನ ಊಟ ತಣಿಯುತ್ತಿದೆ, ನಿನ್ನ ಊಟ ಕೋಲ್ಡ್ ಆಗ್ತಾ ಇದೆ, ನಿನ್ನ ಊಟ ತಣ್ಣದೋಗ್ತಿದೆ, ಬೇಗ ಊಟ ಮಾಡು ಅಂತೀವಲ್ಲ. ಯುವರ್ ಫುಡ್ ಈಸ್ ಗೆಟಿಂಗ್ ಕೋಲ್ಡ್, ಯುವರ್ ಫುಡ್ ಈಸ್ ಗೆಟಿಂಗ್ ಕೋಲ್ಡ್. ಬಾಗಿಲನ್ನು ಅರ್ಧ ತೆಗೆದಿಡು, ಬಾಗಿಲನ್ನು ಹಾಫ್ ಓಪನ್ ಮಾಡಿಡು ಅಂತೀವಲ್ಲ. ಕೀಪ್ ದ ಡೋರ್ ಹಾಫ್ ಓಪನ್, ಕೀಪ್ ದ ಡೋರ್ ಹಾಫ್ ಓಪನ್. ಇವತ್ತು ನನಗೆ ಬಹಳ ಕೆಲಸ ಇದೆ, ಇವತ್ತು ನಂಗೆ ತುಂಬ ಕೆಲಸ ಇದೆ, ಇವತ್ತು ತುಂಬ ಬ್ಯುಸಿ ನಾನು ಅಂತೀವಲ್ಲ. ಟುಡೇ ಐ ಹ್ಯಾವ್ ಅ ಲಾಟ್ ಆಫ್ ವರ್ಕ್, ಟುಡೇ ಐ ಹ್ಯಾವ್ ಅ ಲಾಟ್ ಆಫ್ ವರ್ಕ್. ನೀನು ಏನನ್ನು ಹುಡುಕ್ತಾ ಇದೆಯಾ, ನೀನು ಏನು ಸರ್ಚ್ ಮಾಡ್ತಿದ್ಯಾ ಕೇಳ್ತೀವಲ್ಲ. ವಾಟ್ ಆರ್ ಯು ಲುಕಿಂಗ್ ಫಾರ್, ವಾಟ್ ಆರ್ ಯು ಲುಕಿಂಗ್ ಫಾರ್ ಅಥವಾ ವಾಟ್ ಆರ್ ಯು ಸರ್ಚಿಂಗ್ ಫಾರ್. ಇವತ್ತು ನಡುಗುವ ಚಳಿ ಇದೆ, ಶಿವರಿಂಗ್ ಕೋಲ್ಡ್ ಅಂತೀವಲ್ಲ. ತುಂಬ ಚಳಿ ಇದ್ದಾಗ ಹೀಗೆ ಹೇಳ್ತೀವಿ, ಇವತ್ತು ನಡುಗುವ ಚಳಿ ಇದೆ ಅಂತೇಳಿ. ಇಂಗ್ಲೀಷಲ್ಲಿ ಹೀಗೆ ಹೇಳಬೇಕು, ಇಟ್ಸ್ ಶಿವರಿಂಗ್ ಕೋಲ್ಡ್ ಟುಡೇ, ಇಟ್ಸ್ ಶಿವರಿಂಗ್ ಕೋಲ್ಡ್ ಟುಡೇ. ಟಿ ವಿ ನೋಡೋದನ್ನು ನಿಲ್ಲಿಸು, ಟಿ ವಿ ನೋಡೋದನ್ನು ಸ್ಟಾಪ್ ಮಾಡು, ಮೊಬೈಲ್ ನೋಡೋದನ್ನು ಸ್ಟಾಪ್ ಮಾಡು ಹೇಳ್ತೀವಲ್ಲ. ಸೊ ಟಿ ವಿ ನೋಡೋದನ್ನು ಸ್ಟಾಪ್ ಮಾಡು ಅನ್ನೋದಕ್ಕೆ ಸ್ಟಾಪ್ ವಾಚಿಂಗ್ ಟಿ ವಿ, ಸ್ಟಾಪ್ ವಾಚಿಂಗ್ ಟಿ ವಿ. ವಿಷಯ ಏನು, ವಿಷಯ ಏನು ಕೇಳೋದಕ್ಕೆ ವಾಟ್ಸ್ ದ ಮ್ಯಾಟರ್, ವಾಟ್ಸ್ ದ ಮ್ಯಾಟರ್. ಗೋಡೆ ಮೇಲೆ ಬರಿಬೇಡ, ಗೋಡೆ ಮೇಲೆ ಬರೆಯೋಕ್ಕೆ ಹೋಗಬೇಡ ಅಂತೀವಲ್ಲ. ಡೋಂಟ್ ರೈಟ್ ಆನ್ ದ ವಾಲ್, ಡೋಂಟ್ ರೈಟ್ ಆನ್ ದ ವಾಲ್. ಕಾಫಿಗೆ ಧನ್ಯವಾದಗಳು ಅಂದರೆ ಕಾಫಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀವಲ್ಲ. ಕಾಫಿ ತುಂಬ ಚೆನ್ನಾಗಿದೆ, ಕಾಫಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಥ್ಯಾಂಕ್ ಯು ಫಾರ್ ದ ಕಾಫಿ, ಥ್ಯಾಂಕ್ ಯು ಫಾರ್ ದ ಕಾಫಿ. ನಾನು ನನ್ನ ಮಾತು ಉಳಿಸಿಕೊಂಡೆನು, ನಾನು ನನ್ನ ಮಾತನ್ನು ಉಳಿಸ್ಕೊಂಡೆ ಅನ್ನೋದಕ್ಕೆ ಐ ಕೆಪ್ಟ್ ಮೈ ಪ್ರಾಮಿಸ್, ಐ ಕೆಪ್ಟ್ ಮೈ ಪ್ರಾಮಿಸ್. ಸಮಯಕ್ಕೆ ಸರಿಯಾಗಿ ತಲುಪು, ಟೈಮಿಗೆ ಸರಿಯಾಗಿ ರೀಚ್ ಆಗು, ಲೇಟ್ ಆಗಬೇಡ ಅಂತೀವಲ್ಲ. ಸೊ ರೀಚ್ ಆನ್ ಟೈಮ್, ರೀಚ್ ಆನ್ ಟೈಮ್. ಯಾವಾಗ ಹೋಗ್ಬೇಕು ಹೇಳು, ಯಾವಾಗ ಹೋಗ್ಬೇಕಂತ ಹೇಳು ಅಂತ ಕೇಳೋದಕ್ಕೆ ಟೆಲ್ ಮಿ ವೆನ್ ಟು ಗೋ, ಟೆಲ್ ಮಿ ವೆನ್ ಟು ಗೋ. ನೋಡಿ ಇಲ್ಲಿ ಟೆಲ್ ಮಿ ವೇರ್ ಟು ಗೋ ಅಂದರೆ ಹೇಳು ಎಲ್ಲಿಗೆ ಹೋಗಬೇಕು ಅಂತ ಆಗುತ್ತೆ. ಇವತ್ತು ರಾತ್ರಿ ಇಲ್ಲಿಯೇ ವಿಶ್ರಾಂತಿ ತಗೋ, ಇವತ್ತೊಂದಿನ ಇಲ್ಲೇ ವಿಶ್ರಾಂತಿ ತಗೋ, ಇವತ್ತೊಂದಿನ ರಾತ್ರಿ ಇಲ್ಲೇ ರೆಸ್ಟ್ ತಗೋ ಅಂತೀವಲ್ಲ. ಟೇಕ್ ರೆಸ್ಟ್ ಹಿಯರ್ ಟು ನೈಟ್, ಟೇಕ್ ರೆಸ್ಟ್ ಹಿಯರ್ ಟು ನೈಟ್. ನಿನಗೆ ಅವ್ರು ಗೊತ್ತಾ, ನಿನಗೆ ಅವ್ರು ಗೊತ್ತಾ ಕೇಳೋದಕ್ಕೆ ಡು ಯು ನೋ ದೆಮ್, ಡು ಯು ನೋ ದೆಮ್. ನನ್ನ ಹತ್ತಿರ ನಿನಗೆ ಒಳ್ಳೆ ಸುದ್ದಿ ಇದೆ, ನನ್ನ ಹತ್ರ ನಿನಗೊಂದು ಒಳ್ಳೆ ಸುದ್ದಿ ಇದೆ ಹೇಳ ಕೇಳ್ತೀವಲ್ಲ. ಐ ಹ್ಯಾವ್ ಗುಡ್ ನ್ಯೂಸ್ ಫಾರ್ ಯು, ಐ ಹ್ಯಾವ್ ಗುಡ್ ನ್ಯೂಸ್ ಫಾರ್ ಯು. ನನಗೆ ನಿದ್ದೆ ಬರ್ತಾ ಇದೆ, ನನಗೆ ನಿದ್ದೆ ಬರ್ತಿದೆ ಅನ್ನೋದಕ್ಕೆ ಐ ಆಮ್ ಫೀಲಿಂಗ್ ಸ್ಲೀಪಿ, ಐ ಆಮ್ ಫೀಲಿಂಗ್ ಸ್ಲೀಪಿ. ಅವನನ್ನು ಯಾರೋ ಕರಿತಾ ಇದ್ದಾರೆ, ಅವನ್ನ ಯಾರೋ ಕರಿತಾ ಇದ್ದಾರಲ್ಲ ಅನ್ನೋದಕ್ಕೆ ಸಮ್ವನ್ ಈಸ್ ಕಾಲಿಂಗ್ ಹಿಮ್, ಸಮ್ವನ್ ಈಸ್ ಕಾಲಿಂಗ್ ಹಿಮ್. ನಾನು ನಿನಗೋಸ್ಕರ ಕಾಯುವೆ, ನನಗೆ ನಿನಗೋಸ್ಕರ ಕಾಯುವಷ್ಟು ಟೈಮ್ ಇದೆ ಅಥವಾ ನಾನು ನಿನಗೋಸ್ಕರ ಕಾಯ್ತೀನಿ ಅನ್ನೋದಕ್ಕೆ ಐ ವಿಲ್ ವೆಯ್ಟ್ ಫಾರ್ ಯು, ಐ ವಿಲ್ ವೆಯ್ಟ್ ಫಾರ್ ಯು. ನಿನ್ನ ಹಲ್ಲುಗಳನ್ನು ಉಜ್ಜಿಕೋ ಅಥವಾ ನಿನ್ನ ಹಲ್ಲುಗಳನ್ನು ಕ್ಲೀನ್ ಮಾಡ್ಕೋ, ಹಲ್ಲುಗಳನ್ನು ಉಜ್ಜು ಅನ್ನೋದಕ್ಕೆ ಬ್ರಷ್ ಯುವರ್ ಟೀತ್, ಬ್ರಷ್ ಯುವರ್ ಟೀತ್. ನನಗೋಸ್ಕರ ಟಿಫನ್ ಮಾಡು, ನನಗೆ ಟಿಫನ್ ಬೇಕು, ಬ್ರೇಕ್ಫಾಸ್ಟ್ ಬೇಕು, ನನಗೋಸ್ಕರ ಬ್ರೇಕ್ಫಾಸ್ಟ್ ಮಾಡು ಅನ್ನೋದಕ್ಕೆ ಮೇಕ್ ಬ್ರೇಕ್ಫಾಸ್ಟ್ ಫಾರ್ ಮೀ, ಮೇಕ್ ಬ್ರೇಕ್ಫಾಸ್ಟ್ ಫಾರ್ ಮೀ. ಟಿಫನ್ ರೆಡಿ ಇದೆ, ಟಿಫನ್ ರೆಡಿ ಇದೆ ಅನ್ನೋದಕ್ಕೆ ಬ್ರೇಕ್ಫಾಸ್ಟ್ ಈಸ್ ರೆಡಿ, ಬ್ರೇಕ್ಫಾಸ್ಟ್ ಈಸ್ ರೆಡಿ. ನನಗೆ ಅವರಿಬ್ಬರೂ ಗೊತ್ತು, ಇಬ್ಬರೂ ಚೆನ್ನಾಗಿ ಗೊತ್ತು ನನಗದಕ್ಕೆ ಐ ನೋ ಬೋತ್ ಆಫ್ ದೆಮ್, ಐ ನೋ ಬೋತ್ ಆಫ್ ದೆಮ್. ಇನ್ನೂ ಕ್ಲಾರಿಟಿಯಾಗಿ ಹೇಳ್ಬೇಕಂದ್ರೆ ಐ ನೋ ಬೋತ್ ಆಫ್ ದೆಮ್ ವೆರಿ ವೆಲ್. ನನಗೆ ನನ್ನ ಚಾರ್ಜರ್ ಸಿಗ್ತಾ ಇಲ್ಲ, ಐ ಕಾಂಟ್ ಫೈಂಡ್ ಮೈ ಚಾರ್ಜರ್, ಐ ಕಾಂಟ್ ಫೈಂಡ್ ಮೈ ಚಾರ್ಜರ್. ಇಲ್ಲಿ ಐ ಕಾಂಟ್ ಫೈಂಡ್ ಮೈ ಮೊಬೈಲ್, ಐ ಕಾಂಟ್ ಫೈಂಡ್ ಮೈ ನೋಟ್ಬುಕ್, ಐ ಕಾಂಟ್ ಫೈಂಡ್ ಮೈ ಡ್ರೆಸ್. ಈ ರೀತಿ ವಾಕ್ಯವನ್ನು ಚೇಂಜ್ ಮಾಡ್ಬೋದು. ನನ್ನ ಹತ್ತಿರ ರಿಯಲ್ಮಿ ಮೊಬೈಲ್ ಇರೋದು, ನನ್ನ ಹತ್ರ ರಿಯಲ್ಮಿ ಮೊಬೈಲ್ ಇದೆ ಅನ್ನೋದಕ್ಕೆ ಐ ಹ್ಯಾವ್ ಅ ರಿಯಲ್ಮಿ ಮೊಬೈಲ್, ಐ ಹ್ಯಾವ್ ಅ ರಿಯಲ್ಮಿ ಮೊಬೈಲ್. ನೀನು ಯಾವಾಗಿನಿಂದ ಇಲ್ಲಿದೆಯಾ, ನೀನು ಎಷ್ಟೊತ್ತಿಂದ ಇಲ್ಲಿದೆಯಾ ಅಥವಾ ನೀನು ಯಾವಾಗಿಂದ ಇಲ್ಲಿದೆಯಾ ಅಂತ ಕೇಳೋದಕ್ಕೆ ಸಿನ್ಸ್ ವೆನ್ ಹ್ಯಾವ್ ಯು ಬೀನ್ ಹಿಯರ್, ಸಿನ್ಸ್ ವೆನ್ ಹ್ಯಾವ್ ಯು ಬೀನ್ ಹಿಯರ್. ಇದು ನನ್ನ ನಿಯಂತ್ರಣದ ಹೊರತಾಗಿದೆ, ನಂತರ ನನ್ನ ಕಂಟ್ರೋಲನ್ನು ಮೀರಿದೆ, ಇದು ನನ್ನ ಕಂಟ್ರೋಲಿಗೆ ಸಿಗ್ತಾ ಇಲ್ಲ ಇದು ಅಂತ ಹೇಳ್ತೀವಲ್ಲ. ದಿಸ್ ಈಸ್ ಔಟ್ ಆಫ್ ಮೈ ಕಂಟ್ರೋಲ್, ದಿಸ್ ಈಸ್ ಔಟ್ ಆಫ್ ಮೈ ಕಂಟ್ರೋಲ್. ಈ ಮೊಬೈಲನ್ನು ಹಿಡಿದುಕೋ, ಈ ಮೊಬೈಲನ್ನು ಹಿಡ್ಕೋ ಅನ್ನೋದಕ್ಕೆ ಹೋಲ್ಡ್ ದಿಸ್ ಮೊಬೈಲ್, ಹೋಲ್ಡ್ ದಿಸ್ ಮೊಬೈಲ್. ಇಲ್ಲಿ ಮೊಬೈಲ್ ಅನ್ನೋ ಜಾಗದಲ್ಲಿ ಹೋಲ್ಡ್ ದಿಸ್ ಬುಕ್, ಹೋಲ್ಡ್ ದಿಸ್ ಪ್ಲೇಟ್, ಹೋಲ್ಡ್ ದಿಸ್ ಕಪ್ ಈ ರೀತಿ ಕೂಡ ವಾಕ್ಯ ಚೇಂಜ್ ಮಾಡ್ಬೋದು.
ನಾನು ಅವನಿಗಾಗಿ ಕಾಯ್ತಾ ಇದ್ದೆ, ನಾನು ಅವನಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ ಅನ್ನೋದಕ್ಕೆ ಐ ವಾಸ್ ವೇಟಿಂಗ್ ಫಾರ್ ಹಿಮ್. ಐ ವಾಸ್ ವೇಟಿಂಗ್ ಫಾರ್ ಹಿಮ್. ಅವನು ಅವನ ಮಾತನ್ನು ಉಳಿಸ್ಕೊಳ್ತಾ ಇದ್ದಾನೆ, ಅವನು ಅವನ ಪ್ರಾಮಿಸನ್ನು ಉಳಿಸ್ಕೊಳ್ತಾ ಇದ್ದಾನೆ ಅಂತ ಹೇಳೋದಕ್ಕೆ ಹೀ ಈಸ್ ಫುಲ್ಫಿಲ್ಲಿಂಗ್ ಹಿಸ್ ಪ್ರಾಮಿಸ್. ಹೀ ಈಸ್ ಫುಲ್ಫಿಲ್ಲಿಂಗ್ ಹಿಸ್ ಪ್ರಾಮಿಸ್. ಅವನು ಎಂದಿನಂತೆ ನನ್ನ ಬಳಿ ಬಂದ. ಆ್ಯಸ್ ಯೂಶ್ವಲ್ ಬಂದಪ್ಪ ಅವನು, ಏನು ವಿಶೇಷ ಇಲ್ಲ ಅಂತೀವಲ್ಲ. ಸೊ ಅವನು ಯಾವಾಗಿನ ಹಾಗೆ ನನ್ನ ಹತ್ರ ಬಂದ ಅನ್ನೋದಕ್ಕೆ ಹೀ ಕೇಮ್ ಟು ಮೀ ಆ್ಯಸ್ ಯೂಶ್ವಲ್. ಹೀ ಕೇಮ್ ಟು ಮೀ ಆ್ಯಸ್ ಯೂಶ್ವಲ್. ನೀನು ಇವತ್ತು ಆರೋಗ್ಯವಾಗಿಲ್ಲ, ನೀನು ನೋಡಿದ್ರೆ ಗೊತ್ತಾಗ್ತಿದೆ ನಿನಗಿವತ್ತು ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ತೀವಲ್ಲ. ಸೊ ನೀನಿವತ್ತು ಆರೋಗ್ಯವಾಗಿಲ್ಲ ಅನ್ನೋದಕ್ಕೆ ಯು ಆರ್ ನಾಟ್ ವೆಲ್ ಟುಡೇ. ಯು ಆರ್ ನಾಟ್ ವೆಲ್ ಟುಡೇ. ಅವನು ನನ್ನ ತಮ್ಮನನ್ನು ಕರೆದನು, ಅವನು ನನ್ನ ಬ್ರದರನ್ನು ಕರೆದ ಅನ್ನೋದಕ್ಕೆ ಹೀ ಕಾಲ್ಡ್ ಮೈ ಬ್ರದರ್. ಹೀ ಕಾಲ್ಡ್ ಮೈ ಬ್ರದರ್. ನನ್ನ ತಂಗಿ 4 ಪ್ರೈಸ್ ಗೆದ್ದಲು, ನನ್ನ ಸಿಸ್ಟರ್ 4 ಪ್ರೈಸನ್ನು ಗೆದ್ಕೊಂಡ್ಳು ಅನ್ನೋದಕ್ಕೆ ಮೈ ಸಿಸ್ಟರ್ ವೋನ್ 4 ಪ್ರೈಸಸ್. ಮೈ ಸಿಸ್ಟರ್ ವೋನ್ 4 ಪ್ರೈಸಸ್. ಅವನು ಈಗ ತಾನೇ ಇಲ್ಲಿಗೆ ಬಂದನು, ಈಗ ಜಸ್ಟ್ ಅವನಿಗೆ ಬಂದಿದ್ದು ಇಲ್ಲಿಗೆ ಅಂತ ಹೇಳೋದಕ್ಕೆ ಹಿ ಜಸ್ಟ್ ಅರೈವ್ಡ್ ಹಿಯರ್. ಹಿ ಜಸ್ಟ್ ಅರೈವ್ಡ್ ಹಿಯರ್. ಅವನು ಪ್ರತಿ ವರ್ಷ ಮೈಸೂರಿಗೆ ಹೋಗ್ತಾನೆ. ಎವ್ರಿ ಇಯರ್ ಅವನಿಗೆ ಮೈಸೂರಿಗೆ ಹೋಗ್ತಾನೆ. ಪ್ರತಿ ವರ್ಷ ಅವನಿಗೆ ಮೈಸೂರಿಗೆ ಹೋಗೋ ಅಭ್ಯಾಸ ಇದೆ ಅನ್ನೋ ಅರ್ಥದ ವಾಕ್ಯ ಇದು. ಸೊ ಹಿ ಯೂಸ್ ಟು ಗೋ ಟು ಮೈಸೂರ್ ಎವ್ರಿ ಇಯರ್. ಹಿ ಯೂಸ್ ಟು ಗೋ ಟು ಮೈಸೂರ್ ಎವ್ರಿ ಇಯರ್. ಶಿಕ್ಷಕರು ಅವನಿಗೆ ಶಿಕ್ಷೆ ನೀಡಿದರು ಅಥವಾ ಅವನು ಶಿಕ್ಷಕರಿಂದ ಶಿಕ್ಷೆಗೆ ಒಳಗಾದ ಅಂತ ಹೇಳ್ತೀವಲ್ಲ. ದ ಟೀಚರ್ ಪನಿಷ್ಡ್ ಹಿಮ್. ದ ಟೀಚರ್ ಪನಿಷ್ಡ್ ಹಿಮ್. ಅವನು ಪ್ರತಿನಿತ್ಯ ಶಾಲೆಗೆ ಹೋಗ್ತಾನೆ. ಎವ್ರಿ ಡೇ ಸ್ಕೂಲಿಗೆ ಹೋಗ್ತಾನೆ ಅವನು ಅಂತೀವಲ್ಲ. ಹಿ ಗೋಸ್ ಟು ಸ್ಕೂಲ್ ಎವ್ರಿ ಡೇ. ಹಿ ಗೋಸ್ ಟು ಸ್ಕೂಲ್ ಎವ್ರಿ ಡೇ. ಅವನು ಗಿಡಗಳಿಗೆ ನೀರು ಹಾಕುತ್ತಿದ್ದ, ಅವನು ಗಿಡಕ್ಕೆ ನೀರು ಹಾಕ್ತಾ ಇದ್ದ ಅಂತೀವಲ್ಲ. ಹಿ ವಾಸ್ ವಾಟರಿಂಗ್ ದ ಪ್ಲಾಂಟ್ಸ್. ಹಿ ವಾಸ್ ವಾಟರಿಂಗ್ ದ ಪ್ಲಾಂಟ್ಸ್. ನಾನು ನಿನ್ನನ್ನು ಹೇಗೆ ಮನವೊಲಿಸಲಿ. ಮನವೊಲಿಸೋದು ಅಂದರೆ ಕನ್ವಿನ್ಸ್ ಮಾಡೋದು ಅಂತ ಅರ್ಥ. ಸೊ ನಾನು ನಿನ್ನನ್ನು ಹೇಗೆ ಕನ್ವಿನ್ಸ್ ಮಾಡಲಿ, ಇನ್ನೇನು ಹೇಳಲಿ ಅಂತ ಕೇಳ್ತೀವಲ್ಲ. ಹೌ ಕ್ಯಾನ್ ಐ ಕನ್ವಿನ್ಸ್ ಯು. ಹೌ ಕ್ಯಾನ್ ಐ ಕನ್ವಿನ್ಸ್ ಯು. ಇದು ನನ್ನ ಆಯ್ಕೆ, ಇದು ನನ್ನ ಚಾಯ್ಸ್, ಇದು ನನ್ನ ಆಯ್ಕೆ ಅಂತೀವಲ್ಲ. ದಿಸ್ ಈಸ್ ಮೈ ಚಾಯ್ಸ್. ದಿಸ್ ಈಸ್ ಮೈ ಚಾಯ್ಸ್. ಅವನು ಅವನ ತಪ್ಪನ್ನು ಒಪ್ಪಿಕೊಂಡ. ಅವನು ಅವನ ತಪ್ಪನ್ನು ಒಪ್ಪಿಕೊಂಡನು ಅನ್ನೋದಕ್ಕೆ ಹಿ ಅಡ್ಮಿಟೆಡ್ ಹಿಸ್ ಗಿಲ್ಟ್. ಹಿ ಅಡ್ಮಿಟೆಡ್ ಹಿಸ್ ಗಿಲ್ಟ್. ಬೊಗಳುವ ನಾಯಿ ಕಚ್ಚೋದಿಲ್ಲ. ಇದು ಒಂದು ಕನ್ನಡದ ಫೇಮಸ್ ಗಾದೆ. ಇದು ಎಲ್ಲ ಭಾಷೆಯಲ್ಲೂ ಇದೆ ಇದು ಗಾದೆ ಆ್ಯಕ್ಚುಲಿ. ಬೊಗಳುವ ನಾಯಿ ಕಚ್ಚೋದಿಲ್ಲ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಬಾರ್ಕಿಂಗ್ ಡಾಗ್ಸ್ ಸೆಲ್ಡಮ್ ಬೈಟ್. ಬಾರ್ಕಿಂಗ್ ಡಾಗ್ಸ್ ಸೆಲ್ಡಮ್ ಬೈಟ್. ಅವನ ತಲೆನೋವಿನಿಂದ ಬಳಲ್ತಾ ಇದ್ದಾನೆ. ಅವನು ತಲೆನೋವಿನಿಂದ ಬಳಲ್ತಾ ಇದ್ದಾನೆ, ಸಫರ್ ಪಡ್ತಾ ಇದ್ದಾನೆ ಅಂತೀವಲ್ಲ. ಹೀ ಈಸ್ ಸಫರಿಂಗ್ ಫ್ರಮ್ ಹೆಡ್ಏಕ್. ಹೀ ಈಸ್ ಸಫರಿಂಗ್ ಫ್ರಮ್ ಹೆಡ್ಏಕ್. ನೀವು ಇದನ್ನು ಜೆರಾಕ್ಸ್ ಮಾಡುವಿರಾ, ನೀವು ಇದನ್ನ ಜೆರಾಕ್ಸ್ ಮಾಡಿಕೊಡ್ತೀರಾ ಕೇಳ್ತೀವಲ್ಲ. ಕುಡ್ ಯು ಜೆರಾಕ್ಸ್ ದಿಸ್ ಲೆಟರ್. ಕುಡ್ ಯು ಜೆರಾಕ್ಸ್ ದಿಸ್ ಲೆಟರ್. ಇದೊಂದು ವಿಶಾಲವಾದ ಮರುಭೂಮಿ, ತುಂಬ ದೊಡ್ಡ ಮರುಭೂಮಿ ಇದು ಅನ್ನೋದಕ್ಕೆ ಇಟ್ ಈಸ್ ವಾಸ್ಟ್ ಡೆಸರ್ಟ್. ಇಟ್ ಈಸ್ ವಾಸ್ಟ್ ಡೆಸರ್ಟ್. ಅವನು ಹತ್ತಿರದ ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಮಾಡ್ತಾನೆ. ಇಲ್ಲೇ ಹತ್ತಿರದ ಪೊಲೀಸ್ ಸ್ಟೇಷನಲ್ಲಿ ಅವನು ಕೆಲಸ ಮಾಡ್ತಾನೆ ಅನ್ನೋದಕ್ಕೆ ಹಿ ವರ್ಕ್ಸ್ ಇನ್ ದ ನಿಯರ್ ಬೈ ಪೊಲೀಸ್ ಸ್ಟೇಷನ್. ಹಿ ವರ್ಕ್ಸ್ ಇನ್ ದ ನಿಯರ್ ಬೈ ಪೊಲೀಸ್ ಸ್ಟೇಷನ್. ಕಾರು ಮಣ್ಣಿನಲ್ಲಿ ಸಿಕ್ಕಿಕೊಂಡಿತು. ಕಾರು ಮಡ್ಡಲ್ಲಿ ಸಿಕ್ಕಾಕೊಳ್ತು ಅಂತೀವಲ್ಲ. ದ ಕಾರ್ ವಾಸ್ ಸ್ಟಕ್ ಇನ್ ದ ಮಡ್. ದ ಕಾರ್ ವಾಸ್ ಸ್ಟಕ್ ಇನ್ ದ ಮಡ್. ಅವನೊಬ್ಬ ಪ್ರಸಿದ್ಧ ವ್ಯಾಪಾರಿ, ಅವನೊಬ್ಬ ಫೇಮಸ್ ವ್ಯಾಪಾರಿ ಅಂತೀವಲ್ಲ. ಹೀ ಈಸ್ ವೆಲ್ ನೋನ್ ಟ್ರೇಡರ್. ವೆಲ್ ನೋನ್ ಅಂದರೆ ಸುಪ್ರಸಿದ್ಧ, ಎಲ್ರಿಗೂ ಗೊತ್ತಿರೋನು ಅನ್ನೋ ಅರ್ಥ. ಹೀ ಈಸ್ ಅ ವೆಲ್ ನೋನ್ ಟ್ರೇಡರ್. ನಾನು ನನ್ನ ಮೊದಲ ಪ್ರಯತ್ನದಲ್ಲೇ ವಿಫಲನಾದನು. ಪ್ರಥಮ ಚುಂಬನಂ ದಂತಭಗ್ನಂ ಅನ್ನುವಂಥ ಗಾದೆ ಇದೆಯಲ್ಲ, ಆ ರೀತಿ. ಸೊ ನಾನು ನನ್ನ ಮೊದಲ ಪ್ರಯತ್ನದಲ್ಲೇ ವಿಫಲನಾದೆ ಅನ್ನೋದಕ್ಕೆ ಐ ಫೇಲ್ಡ್ ಇನ್ ಮೈ ಫಸ್ಟ್ ಅಟೆಂಪ್ಟ್. ಐ ಫೇಲ್ಡ್ ಇನ್ ಮೈ ಫಸ್ಟ್ ಅಟೆಂಪ್ಟ್. ಅವರು ನನ್ನ ಕಾನೂನು ಸಲಹೆಗಾರರು. ಕಾನೂನು ಸಲಹೆಗಾರರು ಅನ್ನೋ ವರ್ಡ್ ಇದೆಯಲ್ಲ, ಇದಕ್ಕೆ ಇಂಗ್ಲೀಷಲ್ಲಿ ಲೀಗಲ್ ಅಡ್ವೈಸರ್ ಅಂತೀವಿ. ಸೊ ಅವರು ನನ್ನ ಕಾನೂನು ಸಲಹೆಗಾರರು ಅನ್ನೋದಕ್ಕೆ ಹೀ ಈಸ್ ಮೈ ಲೀಗಲ್ ಅಡ್ವೈಸರ್. ಹೀ ಈಸ್ ಮೈ ಲೀಗಲ್ ಅಡ್ವೈಸರ್. ಅವನು ಈಗಲೂ ಇಲ್ಲಿದ್ದಾನೆ, ಇವಾಗ ಕೂಡ ಇಲ್ಲೇ ಇದ್ದಾನವನು ಅನ್ನೋದಕ್ಕೆ ಹೀ ಈಸ್ ಸ್ಟಿಲ್ ಹಿಯರ್. ಹೀ ಈಸ್ ಸ್ಟಿಲ್ ಹಿಯರ್. 3 ಜನ ಈಗಲೂ ಕಾಣೆಯಾಗಿದ್ದಾರೆ, 3 ಜನ ಇವಾಗಲೂ ಕಾಣಿಸ್ತಿಲ್ಲ ಅನ್ನೋದಕ್ಕೆ 3 ಪೀಪಲ್ ಆರ್ ಸ್ಟಿಲ್ ಮಿಸ್ಸಿಂಗ್. 3 ಪೀಪಲ್ ಆರ್ ಸ್ಟಿಲ್ ಮಿಸ್ಸಿಂಗ್. ನಾನು ಅದೃಷ್ಟವನ್ನು ನಂಬೋದಿಲ್ಲ, ನಾನು ಅದೃಷ್ಟದಲ್ಲಿ ನಂಬಿಕೆ ಇಟ್ಟಿಲ್ಲ ಅನ್ನೋದಕ್ಕೆ ಐ ಡೋಂಟ್ ಬಿಲೀವ್ ಇನ್ ಫೇಟ್. ಐ ಡೋಂಟ್ ಬಿಲೀವ್ ಇನ್ ಫೇಟ್. ಗಲಾಟೆಯಿಂದ ನಾನು ಎಚ್ಚರಗೊಂಡೆನು. ಗಲಾಟೆಯಿಂದ ಎಚ್ಚರ ಆಯ್ತು ನನಗೆ, ಶಬ್ದದಿಂದ ಎಚ್ಚರ ಆಯ್ತು ನನಗೆ ಅಂತೀವಲ್ಲ. ಐ ವಾಸ್ ಅವೋಕನ್ ಬೈ ದ ನಾಯ್ಸ್. ಐ ವಾಸ್ ಅವೋಕನ್ ಬೈ ದ ನಾಯ್ಸ್.
ಇದನ್ನು ನಾನು ಆರಾಮಾಗಿ ಮಾಡಬಲ್ಲೆ. ನಾನು ಇದನ್ನ ಆರಾಮಾಗಿ ಮಾಡ್ತೀನಿ ಅನ್ನೋದಕ್ಕೆ ಐ ಕ್ಯಾನ್ ಡೂ ಇಟ್ ಈಸಿಲಿ. ಐ ಕ್ಯಾನ್ ಡೂ ಇಟ್ ಈಸಿಲಿ. ನಾನು ಊಟ ಮಾಡಿ ಆಗಿದೆ. ನಂದು ಊಟ ಆಗೋಯ್ತು. ಯಾರಾದರೂ ಊಟಕ್ಕೆ ಕರೆದಾಗ ಹೇಳ್ತೀವಲ್ಲ, ಓ ನಂದು ಊಟ ಆಗೋಗಿದೆ ಅಂತೇಳಿ. ಸೊ ನಾನು ಊಟ ಮಾಡಿ ಆಗಿದೆ ಅನ್ನೋದಕ್ಕೆ ಐ ಹ್ಯಾವ್ ಈಟನ್. ಐ ಹ್ಯಾವ್ ಈಟನ್. ನೀನು ಮೊದಲಿನಂತೆ ಇದೆಯಾ. ನೀನು ಏನೂ ಚೇಂಜ್ ಆಗಿಲ್ಲ ಮರೆ, ಹಾಗೇ ಇದೆಯಲ್ಲ ನೀನು ಅಂತೀವಲ್ಲ. ತುಂಬ ವರ್ಷದ ನಂತರ ಯಾರಾದರೂ ಫ್ರೆಂಡ್ ಸಿಕ್ಕಾಗ ಈ ರೀತಿ ಹೇಳ್ತೀವಿ ಸಾಮಾನ್ಯವಾಗಿ. ನೀನು ಮೊದಲಿನಂತೆ ಇದೆಯಾ, ಫಸ್ಟ್ ಇದ್ದ ಹಾಗೆ ಇದೆಯಾ ನೀನು, ಏನೂ ಚೇಂಜ್ ಆಗಿಲ್ಲ ಅಂತ ಹೇಳ್ತೀವಲ್ಲ. ಸೊ ಅರ್ಥದ ವಾಕ್ಯ ಇದು. ಯು ಆರ್ ದ ಸೇಮ್ ಆ್ಯಸ್ ಬಿಫೋರ್. ಯು ಆರ್ ದ ಸೇಮ್ ಆ್ಯಸ್ ಬಿಫೋರ್. ನಾನು ನಿನ್ನ ಕಾಲ್ ರಿಸೀವ್ ಮಾಡಲಿಲ್ಲ. ನಾನು ನಿನ್ನ ಕಾಲ್ ರಿಸೀವ್ ಮಾಡೋಕ್ಕಾಗಿಲ್ಲ ಅಂತೀವಲ್ಲ. ಸೊ ಐ ಡಿಡಂಟ್ ಪಿಕಪ್ ಯುವರ್ ಫೋನ್. ಐ ಡಿಡಂಟ್ ಪಿಕಪ್ ಯುವರ್ ಫೋನ್. ನಾನು ಸ್ವಲ್ಪ ಹೊತ್ತಿನ ಬಳಿಕ ಊಟ ಮಾಡ್ತೀನಿ. ನಾನು ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡ್ತೀನಿ ಅಂತೀವಲ್ಲ. ಸೊ ಐ ವಿಲ್ ಈಟ್ ಆಫ್ಟರ್ ಸಮ್ ಟೈಮ್. ಐ ವಿಲ್ ಈಟ್ ಆಫ್ಟರ್ ಸಮ್ ಟೈಮ್. ನಾನು ಕಾಫಿ ತಗೊಳ್ತೀನಿ. ಕಾಫಿ ಓಕೆ, ನನಗೆ ತೊಂದರೆ ಇಲ್ಲ. ಕಾಫಿನ ಟೀನ ಕೇಳ್ತಾರಲ್ಲ, ಅವಾಗ ಹೀಗೆ ಹೇಳ್ತೀವಿ, ಕಾಫಿ ಓಕೆ ನನಗೆ, ನಾನು ಕಾಫಿ ತಗೊಳ್ತೀನಿ ಅಂತೀವಲ್ಲ. ಐ ಟೇಕ್ ಕಾಫಿ. ಐ ಟೇಕ್ ಕಾಫಿ. ನೀನು ನನ್ನನ್ನು ಮರ್ತಿದ್ದೀಯಾ, ನೀನು ನನ್ನನ್ನು ಮರ್ತು ಬಿಟ್ಟಿದ್ದೀಯಾ ಅನ್ನೋದಕ್ಕೆ ಯು ಹ್ಯಾವ್ ಫಾರ್ಗಟನ್ ಮೀ. ಯು ಹ್ಯಾವ್ ಫಾರ್ಗಟನ್ ಮೀ. ನೀನು ತಪ್ಪು ಮಾಡ್ತಾ ಇದೆಯಾ, ನೀನು ತಪ್ಪು ಮಾಡ್ತಿದ್ದೀಯಾ, ಸರಿ ಮಾಡ್ಕೋ, ತಿದ್ಕೋ ಅಂತೀವಲ್ಲ. ಯು ಆರ್ ಡೂಯಿಂಗ್ ರಾಂಗ್. ಯು ಆರ್ ಡೂಯಿಂಗ್ ರಾಂಗ್. ನಾನು ಮತ್ತೊಮ್ಮೆ ಬರುವೆ, ಇನ್ನೊಂದು ಸರಿ ಬರ್ತೀನಿ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ನಾನು ಇನ್ನೊಂದು ಸರಿ ಬರ್ತೀನಿ ಅಂತೀವಲ್ಲ. ಸೊ ನಾನು ಮತ್ತೊಮ್ಮೆ ಬರುವೆ ಅನ್ನೋದಕ್ಕೆ ಐ ವಿಲ್ ಕಮ್ ಅಗೈನ್. ಐ ವಿಲ್ ಕಮ್ ಅಗೈನ್. ನಿನ್ನ ಬಟ್ಟೆಗಳನ್ನು ಶುಚಿಯಾಗಿಟ್ಕೋ, ನಿನ್ನ ಬಟ್ಟೆನ ಕ್ಲೀನಾಗಿಟ್ಕೋ, ಎಲ್ಲಿ ಬೇಕಲ್ಲಿ ಹಣಿಬೇಡ, ಎಲ್ಲಿ ಬೇಕಲ್ಲಿ ಎಸಿಬೇಡ ಅಂತೀವಲ್ಲ. ಸೊ ಕೀಪ್ ಯುವರ್ ಕ್ಲಾತ್ಸ್ ಕ್ಲೀನ್. ಕೀಪ್ ಯುವರ್ ಕ್ಲಾತ್ಸ್ ಕ್ಲೀನ್. ನೀನು ಆರಾಮಾಗಿ ತಿನ್ನು. ಆರಾಮಾಗಿ ತಿನ್ನು, ಟೈಮೇನು ಆಗಿಲ್ಲ ಅಂತೀವಲ್ಲ. ಆರಾಮಾಗಿ ತಿನ್ನು, ಕೂಲಾಗಿ ತಿನ್ನು ಅನ್ನೋದಕ್ಕೆ ಯು ಈಟ್ ಕಂಫರ್ಟಬ್ಲಿ. ಯು ಈಟ್ ಕಂಫರ್ಟಬ್ಲಿ. ನನ್ನ ಕೆಲಸ ಮಾಡು, ನನ್ನ ಕೆಲಸನೂ ಸ್ವಲ್ಪ ಮಾಡು ಅಂತೀವಲ್ಲ. ಡೂ ಮೈ ವರ್ಕ್. ಡೂ ಮೈ ವರ್ಕ್. ಸ್ವಲ್ಪ ರಿಕ್ವೆಸ್ಟ್ ರೀತಿ ಹೇಳೋದಾದರೆ ಪ್ಲೀಸ್ ಡೂ ಮೈ ವರ್ಕ್. ಅವನಿಗೆ ಫೋನ್ ಕೊಡು. ಅವನಿಗೆ ಫೋನ್ ಕೊಡು, ಇದಾನ ಅವನಲ್ಲಿ ಕೇಳ್ತೀವಲ್ಲ. ಸೊ ಯಾರಾದರೂ ಸ್ನೇಹಿತರಿಗೆ ಫೋನ್ ಮಾಡಿದಾಗ ಅವ್ರ ಪಕ್ಕದಲ್ಲಿ ಇದ್ದಾಗ ಈ ರೀತಿ ಹೇಳ್ತೀವಿ. ಅವನಿದ್ದರೆ ಅವನಿಗೆ ಸ್ವಲ್ಪ ಫೋನ್ ಕೊಡು ಅಂತೇಳಿ ಹೀಗೆ ಹೇಳಬೇಕು. ಗಿವ್ ಹಿಮ್ ದ ಫೋನ್. ಗಿವ್ ಹಿಮ್ ದ ಫೋನ್. ಅವನೊಬ್ಬ ಒಳ್ಳೆ ಆಟಗಾರ, ಒಳ್ಳೆ ಪ್ಲೇಯರ್ ಅವನು. ಸಾಮಾನ್ಯವಾಗಿ ವಿರಾಟ್ ಕೊಹ್ಲಿಗೆ ಹೀಗೆ ಹೇಳ್ತೀವಿ, ಅವನೊಬ್ಬ ಬೆಸ್ಟ್ ಪ್ಲೇಯರ್. T20ಲೂ ಆಡ್ತಾನೆ, ಒನ್ ಡೇಲ್ಸಲ್ಲೂ ಆಡ್ತಾನೆ, ಟೆಸ್ಟ್ ಮ್ಯಾಚಸಲ್ಲೂ ಆಡ್ತಾನೆ ಅಂತೇಳಿ. ಸೊ ಅವನೊಬ್ಬ ಒಳ್ಳೆ ಆಟಗಾರ ಅಂತ ಹೇಳೋದಕ್ಕೆ ಹೀ ಈಸ್ ಅ ಗುಡ್ ಪ್ಲೇಯರ್. ಹೀ ಈಸ್ ಅ ಗುಡ್ ಪ್ಲೇಯರ್. ನಾನು ಇವತ್ತಷ್ಟೇ ಬಂದಿದ್ದು ನಾನು, ಜಸ್ಟ್ ನಾನು ಬಂದಿದ್ದು ಅಂತ ಹೇಳೋದಕ್ಕೆ ಐ ಜಸ್ಟ್ ಅರೈವ್ ಟುಡೇ. ಐ ಜಸ್ಟ್ ಅರೈವ್ ಟುಡೇ. ನೀನಿವತ್ತು ಬಿಡುವಾಗಿದೆಯಾ, ನೀನಿವತ್ತು ಫ್ರೀ ಇದೆಯಾ ಅಂತ ಕೇಳೋದಕ್ಕೆ ಆರ್ ಯು ಫ್ರೀ ಟುಡೇ. ಆರ್ ಯು ಫ್ರೀ ಟುಡೇ. ನೀವು ಏನು ತೆಗೆದುಕೊಳ್ಳಲು ಇಷ್ಟಪಡ್ತೀರಾ, ಕಾಫಿನ, ಟೀನ, ಕೋಲ್ಡ್ ಡ್ರಿಂಕ್ಸ, ಈ ರೀತಿ ಕೇಳ್ತೀವಲ್ಲ. ಸೊ ನೀವು ಏನು ತೆಗೆದುಕೊಳ್ಳೋಕ್ಕೆ ಇಷ್ಟಪಡ್ತೀರಾ ಅನ್ನೋದಕ್ಕೆ ವಾಟ್ ಡು ಯು ವಾಂಟ್ ಟು ಟೇಕ್. ವಾಟ್ ಡು ಯು ವಾಂಟ್ ಟು ಟೇಕ್. ಇದು ಹೇಗೆ ಸಾಧ್ಯ, ಹೆಂಗೆ ಸಾಧ್ಯ ಇದು ಅಂತ ಕೇಳ್ತೀವಲ್ಲ. ಹೌ ಈಸ್ ಇಟ್ ಪಾಸಿಬಲ್. ಹೌ ಈಸ್ ಇಟ್ ಪಾಸಿಬಲ್. ನೀನೇಕೆ ನನಗೆ ಕಾಲ್ ಮಾಡಿದ್ದೆ, ಯಾಕೆ ನೀನು ನನಗೆ ಕಾಲ್ ಮಾಡಿದ್ದೆಲ್ಲ ಅಂತ ಹೇಳೋದಕ್ಕೆ ವೈ ಡಿಡ್ ಯು ಕಾಲ್ ಮೀ. ವೈ ಡಿಡ್ ಯು ಕಾಲ್ ಮೀ. ನನಗೆ ಸ್ವಲ್ಪ ಸಮಯ ಕೊಡು, ಸ್ವಲ್ಪ ಟೈಮ್ ಕೊಡು ಯೋಚನೆ ಮಾಡೋಕ್ಕೆ ಅಂತೆಲ್ಲ ಹೇಳ್ತಿರ್ತೀವಿ. ಸೊ ನನಗೆ ಸ್ವಲ್ಪ ಟೈಮ್ ಕೊಡು ಅಂತ ಹೇಳೋದಕ್ಕೆ ಗಿವ್ ಮೀ ಸಮ್ ಟೈಮ್. ಗಿವ್ ಮೀ ಸಮ್ ಟೈಮ್. ನನಗೆ ಒಂದು ಲೋಟ ಶುದ್ಧವಾದ ನೀರು ಕೊಡು, ಕ್ಲೀನ್ ವಾಟರ್ ಕೊಡು ಅನ್ನೋದಕ್ಕೆ ಗಿವ್ ಮಿ ಎ ಗ್ಲಾಸ್ ಆಫ್ ಕ್ಲೀನ್ ವಾಟರ್. ಗಿವ್ ಮಿ ಎ ಗ್ಲಾಸ್ ಆಫ್ ಕ್ಲೀನ್ ವಾಟರ್. ನಾನು ಈಗ ಊಟ ಮಾಡಲು ಇಷ್ಟಪಡೋದಿಲ್ಲ, ನನಗೆ ಇವಾಗ ಊಟ ಬೇಡ, ನನಗೆ ಆಮೇಲೆ ಮಾಡ್ತೀನಿ, ಇವಾಗ ನಾನು ಊಟ ಮಾಡೋಕ್ಕೆ ಇಷ್ಟಪಡಲ್ಲ ಅನ್ನೋದಕ್ಕೆ ಐ ಡೋಂಟ್ ವಾಂಟ್ ಟು ಈಟ್ ನಾವ್. ಐ ಡೋಂಟ್ ವಾಂಟ್ ಟು ಈಟ್ ನಾವ್. ಊಟ ಮಾಡುವಾಗ ಕುಳಿತುಕೋ, ಊಟ ಮಾಡಬೇಕಾದ್ರೆ ಕೂತ್ಕೋ. ಕೆಲವೊಬ್ಬರಿಗೆ ಟಿ ವಿ ನೋಡ್ತಾ ಓಡಾಡ್ತಾ ಊಟ ಮಾಡ್ತಿರ್ತಾರೆ, ಅವಾಗ ಹೇಳ್ತೀವಲ್ಲ ಊಟ ಮಾಡಬೇಕಾದ್ರೆ ಕೂತ್ಕೋ ಅಂತೇಳಿ. ಊಟ ಮಾಡಬೇಕಾದ್ರೂ ಕೂತ್ಕೋ ಅಂತ ಹೇಳ್ತೀವಲ್ಲ. ಸೊ ಸಿಟ್ ವೈಲ್ ಈಟಿಂಗ್. ಇದು ಸಿಟ್ ವೈಲ್ ಈಟಿಂಗ್. ಉಚಿತವಾಗಿ ಸಲಹೆ ಕೊಡಬೇಡ, ಸುಮ್ಮನೆ ಫ್ರೀಯಾಗಿ ಸಲಹೆ ಕೊಡಬೇಡ ಮಾರಾಯ ಅಂತೀವಲ್ಲ. ಡೋಂಟ್ ಗಿವ್ ಫ್ರೀ ಅಡ್ವೈಸ್. ಡೋಂಟ್ ಗಿವ್ ಫ್ರೀ ಅಡ್ವೈಸ್. ಹೇಗೆ ಆಡುವುದು ಎಂದು ನನಗೆ ಗೊತ್ತಿಲ್ಲ, ಹೆಂಗೆ ಆಡೋದು ಅಂತ ನಂಗೆ ಗೊತ್ತಿಲ್ಲ, ಈ ಗೇಮ್ ನಂಗೆ ಗೊತ್ತಿಲ್ಲ ಅಂತೀವಲ್ಲ. ಐ ಡೋಂಟ್ ನೋ ಹೌ ಟು ಪ್ಲೇ. ಐ ಡೋಂಟ್ ನೋ ಹೌ ಟು ಪ್ಲೇ. ನಾನು ಏನೂ ಮಾಡಿಲ್ಲ ಅನ್ನೋದಕ್ಕೆ ಐ ಡೂ ನಥಿಂಗ್. ಐ ಡೂ ನಥಿಂಗ್. ನೀನು ಬದಲಾಗುವುದಿಲ್ಲ, ನೀನು ಚೇಂಜ್ ಆಗಲ್ಲ, ಎಷ್ಟು ಸರಿ ಹೇಳಿದ್ದೀನಿ ನಿನಗೆ, ನೀನು ಚೇಂಜ್ ಆಗಲ್ಲ ಅನ್ನೋದಕ್ಕೆ ಯು ವಿಲ್ ನಾಟ್ ಚೇಂಜ್.
ಯು ವಿಲ್ ನಾಟ್ ಚೇಂಜ್. ನನಗೆ ಫುಟ್ಬಾಲ್ ಆಡೋದು ಹೇಗೆ ಅಂತ ಗೊತ್ತು, ನನಗೆ ಫುಟ್ಬಾಲ್ ಆಡೋದು ತುಂಬ ಚೆನ್ನಾಗಿ ಗೊತ್ತು ಅನ್ನೋದಕ್ಕೆ ಐ ನೋ ಹೌ ಟು ಪ್ಲೇ ಫುಟ್ಬಾಲ್, ಐ ನೋ ಹೌ ಟು ಪ್ಲೇ ಫುಟ್ಬಾಲ್. ಈ ರೀತಿ ಹೇಳಬೇಡ, ಈ ರೀತಿ ಎಲ್ಲ ಹೇಳಬೇಡ ಅನ್ನೋದಕ್ಕೆ ಡೋಂಟ್ ಸೇ ಲೈಕ್ ದಿಸ್, ಡೋಂಟ್ ಸೇ ಲೈಕ್ ದಿಸ್. ನೀನ್ಯಾಕೆ ನಿಂತಿದ್ದೀಯಾ, ಯಾಕೆ ನೀನು ನಿಂತ್ಕೊಂಡಿದ್ದೀಯಾ, ಕುತ್ಕೋಬೋದಲ್ಲ, ಚೇರ್ ಇದೆಯಲ್ಲ, ಈ ರೀತಿ ಎಲ್ಲ ಹೇಳ್ತೀವಿ. ಸೊ ವೈ ಆರ್ ಯು ಸ್ಟ್ಯಾಂಡಿಂಗ್, ವೈ ಆರ್ ಯು ಸ್ಟ್ಯಾಂಡಿಂಗ್. ಅವನು ಓದಿನಲ್ಲಿ ಉತ್ತಮನಿದ್ದಾನೆ, ಅವನು ಓದೋಲ್ಲಿ ತುಂಬ ಇಂಪ್ರೂವ್ಡ್ ಇದ್ದಾನೆ, ಅಥವಾ ಅವನು ಓದೋದ್ರಲ್ಲಿ ತುಂಬ ಪ್ರೋಗ್ರೆಸ್ ಇದ್ದಾನೆ, ಓದೋದ್ರಲ್ಲಿ ಉತ್ತಮ ಇದ್ದಾನೆ ಅಂತೀವಲ್ಲ, ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.